ಈ ಮಧ್ಯೆ 2 ಕಾರ್ಯಕ್ರಮಗಳನ್ನ ನಿಗದಿಗೊಳಿಸಬೇಕು. ಒಂದು, ಈ ಮಂಜುನಾಥ್ ಗೌಡ ಬಂದು ಒಂದು 5 ನಿಮಿಷ ಬಂದು ಹೋಗ್ಬಿಡಿ ಅಂತ ಹೇಳೋದು. ಆಮೇಲೆ ಇದೊಂದು ವಲಯ ಕಚೇರಿ ಇತ್ತು ಕಾರ್ಪೊರೇಷನ್ ಇಂದ, ಮೈಸೂರು ಕಾರ್ಪೊರೇಷನ್. ಆ ವಲಯ ಕಚೇರಿಯನ್ನ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ, ಅದಕ್ಕೆ ಇಲ್ಲಿ ಬರೋದು ಕೂಡ ಸ್ವಲ್ಪ ತಡ ಆಯಿತು. ಅದು ಉದ್ಘಾಟನೆ ಮಾಡಿ ಆಮೇಲೆ ಬಂದಿದ್ದೀವಿ. ಒಳ್ಳೆಯ ಆಯ್ಕೆ ಮಾಡಿದ್ದೀರಿ. ರಮೇಶ್ ಕುಮಾರ್ ಅವರು ಪಕ್ಷದ ಸಿದ್ಧಾಂತದ ಬಗ್ಗೆ ಬಹಳ ಅಪಾರ ಜ್ಞಾನ ಇರ್ತಕ್ಕಂಥವ್ರು. ಅವ್ರ ಭಾಷಣ ಕೇಳಿ ನೀವು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಕೂಡ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು, ಆಮೇಲೆ ತ್ಯಾಗ ಬಲಿದಾನಗಳನ್ನು ಮಾಡಿದ್ದು, ಆಧುನಿಕ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ನಾವು 1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸ್ಥಾಪಿತ ಆದಂತಹ ಪಕ್ಷ. ಈ ದೇಶದ ಜನರ ನಾಗರಿಕರ ಹಕ್ಕುಗಳಿಗೆ ಹೋರಾಟ ಮಾಡಲಿಕ್ಕೋಸ್ಕರ ಸ್ಥಾಪನೆಯಾದದ್ದು ಕಾಂಗ್ರೆಸ್. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಈ ತ್ಯಾಗ ಬಲಿದಾನಗಳಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ಉಳಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಪಾರ್ಟಿ ಎಲ್ಲ ಪುಸ್ತಕ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದೆ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆದರೂ ಕೂಡ ಗೋಲ್ವಾಲ್ಕರ್ ಮತ್ತು ಇತರೆ ಕಾಂಗ್ರೆಸ್ನ RSSನ ಮುಖಂಡರುಗಳು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರನ್ನು ತೊಡಗಿಸಿಕೊಳ್ಳೇ ಇಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಈ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡದೇ ಇದ್ದವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಗಾಂಧೀಜಿಯವರನ್ನ, ನೆಹರೂರವರನ್ನ ಟೀಕೆ ಮಾಡೋದು, ತಪ್ಪು ಮಾಹಿತಿಯನ್ನ ಸಮಾಜಕ್ಕೆ ರವಾನೆ ಮಾಡೋದು, ಯುವಕರ ಮನಸ್ಸುಗಳನ್ನು ಕೆಡಿಸತಕ್ಕಂಥ ಪ್ರಯತ್ನ. ನಿಮಗೆಲ್ಲ ಗೊತ್ತಿರಬೇಕು. ನಾನು ಬಹಳ ಶಾರ್ಟ್ ಆಗಿ ಮಾತಾಡೋದ್ರಿಂದ ಹೆಚ್ಚು ವಿವರಗಳಿಗೆ ಹೋಗಲ್ಲ. ಸಂವಿಧಾನ ರಚನೆ ಆಯಿತು.
ಸಂವಿಧಾನ ರಚನೆಯಾಗಿ 1950 26ನೇ ತಾರೀಕು ಜಾರಿಯಾಯಿತು. ಆಗ ಸಂವಿಧಾನದ ವಿರುದ್ಧ ಮಾತನಾಡದಂತವರು ಗೋವಾಲ್ಕರ್ ಮತ್ತು ಹಿಂದೂ ಮಹಾಸಭಾದ ಸಾವರ್ಕರ್ ಅವರು ಮಾತನಾಡಿದರು, ಲೇಖನ ಬರೆದರು. ಸಂವಿಧಾನ ಜಾರಿಯಾದ ಒಂದು 4 ದಿನಗಳಲ್ಲಿ ಲೇಖನ ಬರೆದರು. ಆಗ್ನೇಯದಲ್ಲಿ RSS ನವರು ಒಂದು ಪತ್ರಿಕೆ, ಅದರಲ್ಲಿ ಈ ಸಂವಿಧಾನದಲ್ಲಿ ದೇಶೀಯತೆ ಏನೂ ಇಲ್ಲ, ಭಾರತೀಯ ಸಂಸ್ಕೃತಿ ಏನೂ ಇಲ್ಲ ಅಂತೆಲ್ಲ ಟೀಕೆ ಮಾಡಿ ಆಗ್ನೇಯ ಪೇಪರ್ನಲ್ಲಿ ಬರೆದರು. ಈಗ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಇಲ್ಲಿಗಿಲ್ಲ ಪ್ರೀತಿ ಬಂದ, ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಇಲ್ಲಿಗಿಲ್ಲ ಪ್ರೀತಿ ಬಂದ್ಬಿಟ್ಟಿದೆ. ನೆಹರು ಅವರನ್ನ ಕ್ರಿಟಿಸೈಸ್ ಮಾಡ, ನೆಹರು ಅವರು ಸಂವಿಧಾನದ ಬಗ್ಗೆ ಏನು ಮಾತಾಡೋದು ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ತಾರೆ. ಈ ದೇಶದ ಮೊದಲನೇ ಪ್ರಧಾನಿಯಾದರು. ಇವತ್ತು ಈ ದೇಶ ಸಂವಿಧಾನದ ರೀತಿ ನಡೀಬೇಕಾದ್ರೆ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ನೆಹರು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.